ಡಿಕೆ ಶಿವಕುಮಾರ್ ಸಂಪುಟ ಸೇರಲು ಎರಡನೇ ಪಟ್ಟಿ ಸಿದ್ಧಗೊಳ್ತಾ ಇದೆ. ಡಿಕೆಶಿ ಸಂಪುಟವನ್ನ ಸೇರೋದಕ್ಕೆ ಹಿರಿಯ ನಾಯಕರಿಂದ ಕಸರತ್ತು ಮುಂದುವರೆದಿದೆ. ಮುದ್ದೇಬಿಹಾಳ ಶಾಸಕ ಅಪ್ಪಾಜಿ ನಾಡಗೌಡ ಕೂಡ ಸಚಿವ ಸ್ಥಾನವನ್ನ ನೀಡುವಂತೆ ಮನವಿ ಮಾಡಿದ್ದಾರೆ. ಉತ್ತರ ಕರ್ನಾಟಕ ಭಾಗ ಜಾತಿ ವಿಚಾರದಲ್ಲೂ ಕೂಡ ನಾನೇ ಹಿರಿಯ ಅನ್ನುವಂಥದ್ದು ನಾಡಗೌಡರ ವಾದ. ಪಕ್ಷಕ್ಕಾಗಿ ದುಡಿದಿದ್ದೇನೆ, ಮಂತ್ರಿ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ಸಿನ ಅತ್ಯಂತ ಹಿರಿಯ ರಾಜಕಾರಣಿಗಳು ಅಂತ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಎಚ್.ಕೆ. ಪಾಟೀಲರು ಮೊದಲೇ ಸ್ಥಾನದಲ್ಲಿ ಬರ್ತಾರೆ, ತದನಂತರ ಅಪ್ಪಾಜಿ ನಾಡಗೌಡರು ಬರ್ತಾರೆ. ಅದರಲ್ಲಿ ಯಾವುದೇ ಸಂದೇಹನೇ ಇಲ್ಲ. 1983ರಿಂದ ಕಾಂಗ್ರೆಸ್ನಲ್ಲಿದ್ದು ಜಿಲ್ಲಾ ಪಂಚಾಯಿತಿ, ಅದೇ ರೀತಿಯಾಗಿ 1989ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ, ಕಿಸಾನ್ ಸೆಲ್ಲಿನ ವೈಸ್ ಕನ್ವೀನರ್ ಆಗಿ ಇಡೀ ರಾಜ್ಯದ ಒಂದು ಪಕ್ಷದಲ್ಲಿ ಕೆಲಸ ಮಾಡಿ, ಇವೆಲ್ಲ ಕೂಡ ನನ್ನ ಹಿನ್ನೆಲೆ ಇದೆ. ಅದಕ್ಕೋಸ್ಕರ ನಾನು ಒತ್ತಿ ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಬರುವಂತಹ ಮಂತ್ರಿಮಂಡಲದಲ್ಲಿ ನಾನು ಇರಲೇಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಮೇಲೆ ಇರ್ತಕ್ಕಂಥ ನಮ್ಮ ಹೈಕಮಾಂಡಿನ ಎಲ್ಲ ನಾಯಕರುಗಳು ಕೂಡ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಕಾಸ್ಟ್ ಕಾಂಬಿನೇಷನ್ ಭಾಳ ಪಾಸಿಟಿವ್ ಆಗ್ತಾ ಇದೆ. ಪ್ರತಿ ಸಲ ಲಿಂಗಾಯತರಲ್ಲಿ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಲಿಂಗಾಯತ ಸಮುದಾಯದಲ್ಲಿ ನಾನು ಒಬ್ಬನು ಬರ್ತೇನೆ. ಹೈದರಾಬಾದ್ ಕರ್ನಾಟಕ ರೀಜನ್ನು, ಬಾಂಬೆ ಕರ್ನಾಟಕ ರೀಜನ್ದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ಒಂದು ಪ್ರಬಲ ಸಮಾಜದಲ್ಲಿ ನಾನು ಕೂಡ ಹುಟ್ಟಿದ್ದೇನೆ. ಅದನ್ನು ನಾನು ಹೇಳಕ್ಕೆ ಇಲ್ಲಿವರೆಗೂ ಹೋಗಿಲ್ಲ. ಯಾಕಪ್ಪ ಅಂದರೆ ನಾವು ಪಕ್ಷ ನಿಷ್ಠೆ ಇರೋದ್ರಿಂದ ಕಾಂಗ್ರೆಸ್ಸೇ ನಮ್ಮ ಧರ್ಮ ಅಂತ ತಿಳ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೆ. ಆದರೆ ಅನಿವಾರ್ಯ, ಇವತ್ತು ಪ್ರತಿಯೊಂದು ಜಾತಿಯ ಲೆಕ್ಕಾಚಾರದ ಮೇಲೆ ನಡೀತಾ ಇರೋದ್ರಿಂದ ಇದನ್ನು ಹೇಳ್ತಕ್ಕಂಥ ಅನಿವಾರ್ಯತೆಗೆ ನಾನು ಬಂದಿದ್ದೆ.